ಅಭಿವೃದ್ಧಿಗಾಗಿ ಮಾನ್ಯ ಶಾಸಕರು ಮೊನ್ನೆ ನಡೆದಂಥ KB ಜನರಲ್ ಆಫೀಸ್ನಲ್ಲಿ ಕೆರೆ ತುಂಬ ಯೋಜನೆಯನ್ನು ಜಾರಿಗೆ ಮಾಡಬೇಕು, ತಾಲೂಕನ್ನು ಒಂದು ಹಸಿರು ಕ್ರಾಂತಿಯನ್ನು ಮಾಡೋ ರೀತಿಯಲ್ಲಿ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳಿದರು. ಅದೇ ರೀತಿಯಾಗಿ ನಾವು ಹೇಳಿರುವಂತಿಷ್ಟೇ, ರಾಂಪುರ ಏತ ನೀರಾವರಿಯ ಒಂದು ಕೆನಾಲನ್ನು ದುರಸ್ತಿಯನ್ನು ಮಾಡಲಿಕ್ಕೆ ಮೊದಲೇ ಅದು ಆಗ್ತಾಯಿಲ್ಲ. ಅದನ್ನು ಮಾಡಿದರೆ ನಾವು ಕಳೆದ 2011ರಲ್ಲಿ ಮಂಜೂರಾದಂಥ ಒಂದು ಅಕ್ಯುಡೇಟ್ ಕೆನಾಲ್, ಆ ಕೆನಾಲನ್ನು ಇವತ್ತೇ ಬಿದ್ದಿದೆ. 30 ಕೋಟಿ ರೂಪಾಯಿ ಅಂದರೆ ಇವತ್ತಿಗೆ 11 ವರ್ಷ ಡಿವೈಡ್ ಮಾಡಿದರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ, ಅದಕ್ಕೆ ಇದನ್ನೇ ಬೆನಿಫಿಷನ್ ಇಲ್ಲ. ಆ ರಥವಾಗಿ ನಿಂತಿರೋದು ಮೊದಲು ನಮಗೆ ರಾಂಪುರ ಏತ ನೀರಾವರಿ ಕೆರೆಯನ್ನು ಮಾಡಿ ಮುಂದಿನ ದಿನಮಾನದಲ್ಲಿ ತಾವು ಏನು ಹೇಳಿದ್ರಿ, ಕೆರೆ ತುಂಬ ಯೋಜನೆ ಇರ್ಬೋದು, ಮತ್ತು ಒಂದು ಹೇಳಿಕೆಯನ್ನು ಹೇಳಿದ್ರಿ ತಾವು ಎಲೆಕ್ಷನ್ ಮಾಡಿದ್ರಿ, ಕೈರವಾಡಿಗೆ ಏತ ನೀರಾವರಿ ಒಂದು, ಅಂಬರೀಷದ ಏತ ನೀರಾವರಿ ಮತ್ತು ಒಂದು ಅಂಬೇಡ್ಕರ್ ಏತ ನೀರಾವರಿ ಅಂತೇಳಿ 3 ಯೋಜನೆಗಳನ್ನು ಮಾಡ್ತೀವಿ ಅಂತೇಳಿದ್ರು. ಅವರಿಂದ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕಂದ್ರೆ ರೂಪರೇಷೆ ಮಾಡಿದರೆ ಸುಮ್ಮನೆ ಜನಗಳಿಗೆ ಕಿವಿಗಾಲಿಟ್ಟು ತಾವೆಲ್ಲ ಎಲ್ಲೆಲ್ಲೋ ಅಡ್ಡಾಡ್ಕೊಂಡು ಬರೋ ರೀತಿಯಿಂದ ಬೇಡ. ನಾವು ಹಸಿರು ಕ್ರಾಂತಿ ಮಾಡ್ಬೇಕಂದ್ರೆ ರೈತರ ಪರವಾಗಿ ಕೆನಾಲ್ ಮೇಲೆ ಸೈಕಲ್ ಮಾಡ್ಕೊಂಡು ಅಡ್ಡಾಡಿ ಎಲ್ಲೆಲ್ಲಿ ನೀರು ಹೋಗಿಲ್ಲ, ಎಲ್ಲಿಲ್ಲ, ಏನು ಅನ್ನೋದು ತಾವು ವೀಕ್ಷಣೆ ಮಾಡಿ ಅದು ಅಧಿಕಾರಿಗಳಿಗೆ ಸೂಚಿಸಿದರೆ ಅಧಿಕಾರಿಗಳು ಕೆಲಸ ಮಾಡ್ಕೊಂಡು ತಿಳ್ಕೊಂಡು ಇವತ್ತು ನಾವು ಪತ್ರಿಕಾ ಹೇಳಿಕೆಯನ್ನು ಹೇಳಿದ್ದೇವೆ.